ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ತುಂಬಾ ಮೃದುವಾಗಿ ಹತ್ತಿಯಂತೆ ತುಂಬಾ ಸಾಫ್ಟ್ ಆಗಿರುವಂತಹ ಜೋಳದ ರೊಟ್ಟಿ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ಹೊಸದಾಗಿ ರೊಟ್ಟಿ ಕಲಿಯೋರಿಗೆ ಈ ವಿಡಿಯೋ ಬೆಸ್ಟ್ ಅಂತಲೇ ಹೇಳ್ಬೋದು. ಜೋಳದ ಹಿಟ್ಟು ಎಷ್ಟೇ ಹಳೆಯದಾದರೂ ಸರಿ ಈ ಮೆಥಡ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಮಾಡಿ ತೋರಿಸಿದ್ದೀನಿ ನೋಡಿ. ನೀವು 2 ದಿನ ಇಟ್ಟರೂ ಇಷ್ಟೇ ಸ್ಮೂತಾಗಿ ಇರುತ್ತೆ. ಹಾಗೆ ಕಮೆಂಟ್ಸ್ನಲ್ಲಿ ಕೇಳಿದ್ರು, ಜೋಳದ ಹಿಟ್ಟಿಗೆ ಅಕ್ಕಿ ಎಷ್ಟು ಸೇರಿಸ್ತೀರಂತ. ಈ ಸೇರಿಲಿ ನಾನು 4 ಸೇರಷ್ಟು ಜೋಳವನ್ನು ಹಾಕಿ 1 ಸೇರಿನಷ್ಟು ನಾನು ರೇಷನ್ ಅಕ್ಕಿಯನ್ನು ಹಾಕಿ ಮಿಲ್ಲಲ್ಲಿ ಹಾಕಿಸ್ತೀನಿ. ನಾನಿವಾಗ ಈ ಗ್ಲಾಸಲ್ಲೇ 2 ಗ್ಲಾಸ್ನಷ್ಟು ಒಂದು ಪಾತ್ರೆಗೆ ನೀರನ್ನು ಹಾಕ್ತಿದ್ದೀನಿ. ನೀವು ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ಸ್ಟೀಲ್ ಯೂಸ್ ಮಾಡಿದರೆ ತಳ ಹಿಡಿಯುತ್ತೆ. ಹಾಗಾಗಿ 2 ಗ್ಲಾಸ್ನಷ್ಟು ನೀರನ್ನು ಹಾಕಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನಾನು ಒಂದು ಬಟ್ಲಲ್ಲಿ 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿ ನೀರಲ್ಲಿ ಕಲಸಿ ಇದಕ್ಕೆ ಹಾಕ್ತಿದ್ದೀನಿ. ಹೊಸದಾಗಿ ರೊಟ್ಟಿ ಮಾಡುವವರಿಗೆ ಈ ಮೆಥಡ್ನಲ್ಲಿ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಹಾಗೆ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೀರು ಕುದಿ ಬರೋ ಮುಂದೆ ಈ ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಆವಾಗ ಈ ಜೋಳದ ಹಿಟ್ಟನ್ನು ಅದಕ್ಕೆ ಸೇರಿಸಬೇಕು. ತುಂಬ ಸುಲಭ ವಿಧಾನದಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ಅಂದರೆ ನೀವು ನೀರನ್ನು ಕಾಯಿಸಿ ಜೋಳದ ಹಿಟ್ಟಿಗೆ ಹಾಕಿ, ನಾನು ಇನ್ನೊಂದು ರೊಟ್ಟಿ ವಿಡಿಯೋವನ್ನು ಮಾಡಿದ್ದೀನಿ, ಅದೇ ಪ್ರಕಾರ ನೀವು ಮಾಡ್ಬೋದು ನೋಡಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿ ಕಟ್ಟಾಗುವಂಥ ಚಾನ್ಸಸ್ಸೇ ಇರೋದಿಲ್ಲ. ಯಾವುದೇ ರೀತಿ ಗಂಟಾಗಲಾರ್ದಂಗೆ ಈ ರೀತಿಯಾಗಿ ಲೋ ಫ್ಲೇಮಲ್ಲಿಟ್ಟು ಗ್ಯಾಸನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 2 ರಿಂದ 3 ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಮತ್ತು ತೆವೆ, ನಾನು ಇಲ್ಲಿ ಬೀಡಿನ ತೆವೆಯನ್ನು ತೆಗೆದುಕೊಂಡಿದ್ದೀನಿ. ಈ ತೆವೆಗೆ ರೊಟ್ಟಿ ಅಂಟಬಾರ್ದಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಮಾಡ್ಕೋಬೋದು ನೋಡಿ. ನಾನು ಲೆತ್ತೆ ಹಿಡಿಗೆ ಈ ಥರ ಕವರನ್ನು ಸುತ್ತಿ ಇಟ್ಟಿದ್ದೀನಿ. ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ. ಅದರ ಲಿಂಕ್ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ನಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ, ಜೋಳದ ಹಿಟ್ಟು ನೋಡಿ. ಚೆನ್ನಾಗಿ ನಾದ್ಕೋಬೇಕು. ಇವಾಗ 1 ಗ್ಲಾಸ್ನಷ್ಟು ಹಿಟ್ಟನ್ನು ಹಾಕಿ ನಾದ್ಕೊಂಡು 1 ಗ್ಲಾಸು ನೀವು ನೋಡಿಕೊಂಡು ಹಾಕ್ಬೋದು. ನಿಮಗೆ ಸ್ಮೂತಾಗಿ ಬೇಕಾದರೆ ಅಥವಾ ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಬೇಕಾದರೆ ನೀವು ನೋಡಿಕೊಂಡು ನಾದ್ಕೋಬೋದು. ನಾನು 2 ಗ್ಲಾಸ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ಎಷ್ಟು ನಾವು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಕೇವಲ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಲ್ಲಿ ಒಂದು 15 ರಿಂದ 20 ರೊಟ್ಟಿ ಮಾಡ್ಬೋದು ಈ ಹಿಟ್ಟಲ್ಲಿ. ದಪ್ಪ ರೊಟ್ಟಿ ಮಾಡಿದರೆ 8 ರಿಂದ 10 ರೊಟ್ಟಿ ಆಗುತ್ತೆ ನೋಡಿ. ಒಂಚೂರು ಬಡದೇನೆ ಈ ಥರ ಚಪಾತಿ ಥರ ನೀವು ಈಸಿಯಾಗಿ ಲಟ್ಟಿಸಿ ಮಾಡ್ಬೋದು. ಹಾಗೆ ಸೈಡೆಲ್ಲ ಎಡ್ಜಸ್ ಕಟ್ಟಾದರೆ ಅದಕ್ಕೆ ಒಂದು ಟ್ರಿಕ್ಸನ್ನು ಹೇಳ್ತೀನಿ ನೋಡಿ. ಈ ಥರ ನೀವು ಕಟ್ ಮಾಡಿ, ನೀವು ಊಟ ಮಾಡ್ತಿರಲ್ಲ ಆ ಥರ ತಟ್ಟೆಯನ್ನು ತೆಗೆದುಕೊಂಡು ಈ ಥರ ಔಟ್ಲೈನ್ ಕಟ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಮಾಡ್ಬೋದು, ಬೇಡವಾದರೆ ಕರೆಕ್ಟ್ ಶೇಪ್ ಬೇಕಾದರೆ ನೀವು ಈ ಥರ ಕಟ್ ಮಾಡಿ ರೊಟ್ಟಿಯನ್ನು ಮಾಡ್ಬೋದು ನೋಡಿ. ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಗೆ ನೀವು ರೊಟ್ಟಿಯನ್ನು ಹಾಕಿ ಈ ಥರ ಹಂಚಲ್ಲೇ ಹಾಕಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಈ ಥರ ರೊಟ್ಟಿಗೆ ನೀರನ್ನು ಹಚ್ಚಬೇಕು. ಒಂದು ಕಾಟನ್ ಬಟ್ಟೆಯಿಂದ ನೀವು ನೀರನ್ನು ಹಚ್ಚಬೇಕು. 2 ಸೈಡು ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನಿಮಗೆ ಖಡಕ್ ಜೋಳದ ರೊಟ್ಟಿ ಬೇಕಾದರೆ ಸ್ವಲ್ಪ ತಳ್ಳಗೆ ಮಾಡಿ ಹಾರ್ಡಾಗಿ ನೀವು ಬೇಯಿಸ್ಕೋಬೇಕು. ನಿಮಗೆ ಸ್ಮೂತಾಗಿ ಬೇಕಾದರೆ ನೀವು ಜಸ್ಟ್ ನೀರನ್ನು ಹಚ್ತಿರಲ್ಲ ಆವಾಗ ನೀವು ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಮಾಡಿದರೆ ಪೂರಿ ಥರ ಉಬ್ಬಿ ಬರುತ್ತೆ. ಜೋಳಕ್ಕೆ ಎಷ್ಟು ಅಕ್ಕಿಯನ್ನು ಸೇರಿಸ್ತೀರಾ ಅಂತ ಕಮೆಂಟ್ಸ್ನಲ್ಲಿ ಕೇಳ್ತಾಯಿದ್ರು. ಹಾಗಾಗಿ ನಾನು 4 ಸೇರು ಜೋಳಕ್ಕೆ 1 ಸೇರಿನಷ್ಟು ರೇಷನ್ ಅಕ್ಕಿಯನ್ನು ಹಾಕ್ತಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಜೋಳ ಆದರೂ ನಡೆಯುತ್ತೆ ನೋಡಿ. ಈ ಥರ ಉಬ್ಬಿ ಬರ್ತಾಯಿದೆ ರೊಟ್ಟಿ. ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ರೊಟ್ಟಿ ಮಾಡಲಿಕ್ಕೆ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಈ ವಿಧಾನದಲ್ಲಿ ನೀವು ಮಾಡ್ಕೋಬೋದು ನೋಡಿ. ಮತ್ತೆ ನಾನು ಒಂದು ರೊಟ್ಟಿಯನ್ನು ಮಾಡಿ ಬೇಯಿಸಿ ತೋರಿಸ್ತಿದ್ದೀನಿ. ಇದನ್ನು ಪ್ಲೇಟ್ ಹಾಕಿ ಕಟ್ ಮಾಡಿಲ್ಲ, ಹಾಗೆ ನಾನು ಮಾಡಿ ಹಾಕ್ತಿದ್ದೀನಿ.
ಒಂದು ಕಾಟನ್ ಬಟ್ಟೆ ಸಹಾಯದಿಂದ ನೀವು ರೊಟ್ಟಿಗೆ ನೀರನ್ನು ಹಚ್ಬೋದು. ಸ್ವಲ್ಪ ಹಸಿ ಇದ್ದಾಗ ನೀವು ಈ ಥರ ರೊಟ್ಟಿಯನ್ನು ತಿರುವಿ ಹಾಕಬೇಕು. ಹಾಗಾದರೆ ಪುರಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ, ಹಾಗೆ ಸಜ್ಜೆ ರೊಟ್ಟಿ, ಹಾಗೆ ಮಸಾಲೆ ಅಕ್ಕಿ ರೊಟ್ಟಿ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಮರೆಯದೇ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಉತ್ತರ ಕರ್ನಾಟಕದ ಜವಾರಿ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ, ಫೇಲ್ ಆಗುವಂಥ ಚಾನ್ಸಸ್ಸೇ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರೊಟ್ಟಿ ರೆಸಿಪಿ ಡೈಲಿ ರುಟೀನ್ ಅಂತಲೇ ಹೇಳ್ಬೋದು. ರೊಟ್ಟಿ ಇಲ್ಲ ಅಂದರೆ ಊಟನೇ ಇರೋದಿಲ್ಲ. ನಮ್ಮ ಚಾನಲಲ್ಲಿ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ರೆಸಿಪಿಯನ್ನು ನಾನು ಮಾಡಿ ಹಾಕಿದ್ದೀನಿ. ಯಾರು ಬೇಕೋ ಅವರು ನೋಡಿ ನಮ್ಮ ಚಾನಲನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ನೋಡಿ ಇಷ್ಟುಕೊಂಡ ಜೋಳದ ರೊಟ್ಟಿ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಟ್ರೈ ಮಾಡ್ತಿರಲ್ಲ. ಈ ಥರ ಒಂದು ಮುಚ್ಚಳವನ್ನು ಮುಚ್ಚಿಟ್ರೆ ನೀವು ಸಾಯಂಕಾಲ ಅಥವಾ ನಾಳೆ ತನಕ ಹೀಗೆ ಸ್ಮೂತಾಗಿ ಇರುತ್ತೆ. ನೀವು ಬಿಸಿ ಬಿಸಿ ಜೋಳದ ರೊಟ್ಟಿ ಆವಾಗಲೇ ಮಾಡಿ ಆವಾಗಲೇ ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ. ನಮ್ಮ ಇವತ್ತಿನ ರೆಸಿಪಿ ಬಿಸಿ ಜೋಳದ ರೊಟ್ಟಿ, ಹಾಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯ. ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಮರೆಯದೇ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.